ನಮಸ್ತೆ ಸರ್. ನಮಸ್ತೆ ಸರ್. ನಾನು ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ತಗೊಂಡಿರೋದು. ಹೈನುಗಾರಿಕೆ ಮತ್ತು ಸಂಘಗಳು, ಸಂಸ್ಥೆಗಳು, ಮನೆ ಆರ್ಥಿಕ ಖರ್ಚುಗಳು, ಎಲ್ಲ ಖರ್ಚು ವೆಚ್ಚಗಳಲ್ಲೂ ಸ್ವಲ್ಪ ಭಾಗಿಯಾಗಿ ಎಲ್ಲದೂ ನಮಗೆ ಅನುಕೂಲ ಆಗೈತೆ ಸರ್. ಹಿಂಗೆ ಒಳ್ಳೆ ರೀತಿಲಿ ಸರ್ಕಾರ ನಡೀಲಿ, ಒಳ್ಳೆ ರೀತಿಲಿ ದೇಶ ಅಭಿವೃದ್ಧಿ ಆಗೋದು ಎಲ್ಲರಿಗೂ ಅಭಿಮಾನವಾದ ವಿಚಾರಗಳೇ, ಅದರಲ್ಲಿ ಯಾವ ತೊಂದರೆನೂ ಇಲ್ಲ. ಅಂದರೆ ಇಂಥ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪು ಎಲ್ಲ. ಈಗ ಹೊರಗಡೆ ಬಸ್ಸಿಗೆ ಹೋಗ್ತೀವಿ ಅಂದರೆ ದುಡ್ಡು ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದರಿಂದನೇ ಹೆಲ್ಪ್ ಆಗೈತಿ. ಮನೆ ಕರೆಂಟ್ ಬಿಲ್ಲು, ಆಮೇಲೆ ಮಕ್ಕಳು ನಮಗೀಗ ದುಡ್ಡು ಕಟ್ತಿದ್ದಾರಲ್ಲ, ಅದರಿಂದ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಎಲ್ಲ ಖರ್ಚುಗಳಿಗೂ ಸಹಾಯ ಆಗೈತಿ. ನಮ್ಮ ಕಡೆಯಿಂದ ಅವ್ರನ್ನ ತಿಂದಿದ್ದೀವಿ. ನಮ್ಮ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳು. ನಮಗೆ ಒಂದು ಪ್ರಶ್ನೆ ಕೇಳ್ತೇವೆ. ನೀವು ಮಲ್ಲಿಗನಹಳ್ಳಿ ಮಹಿಳೆಯರು 2,000 ಹಣವನ್ನು ದೇವಸ್ಥಾನ ಕೊಟ್ಟು ಜೀರ್ಣೋದ್ಧಾರಕ್ಕೆ ವ್ಯವಸ್ಥೆ ಮಾಡಿದ್ರಿಂದ ಗಂಟೆಂದರೆ ನಮಗೆ 100 ರೂಪಾಯಿ 10 ರೂಪಾಯಿ ನಿಮಗೆ ಕೊಡಲ್ಲ ನಾವು. ಆದರೆ ಅಂಥ ಒಳ್ಳೆಯ ಮನಸ್ಥಿತಿ ಅದು ಮಲ್ಲಿಗನಹಳ್ಳಿ ಗ್ರಾಮದ ಮಹಿಳೆಯರಿಗೆ ಬಂತಲ್ಲ, ಆ ದೇವಸ್ಥಾನವನ್ನ ಉದ್ಧಾರ ಮಾಡಬೇಕು ಅನ್ನೋದು, ಅದ್ರ ಬಗ್ಗೆ ಮಾಹಿತಿಯನ್ನು ತಾವು ಕೊಡ್ಬೋದೇ ಹೇಗೆ ಅಂತ ಸರ್? ಇದರಲ್ಲಿ ನಮ್ಮ ಗಂಡು ಮಕ್ಳು ಹೊರತು ಏನೂ ಇಲ್ಲ. ಅವರು ಕೊಟ್ಟಿರೋ ಸಜೆಷನ್ ಮೂಲಕ ನಾವು ಬದುಕ್ತಾ ಇದ್ದೀವಿ. ಯಾಕೆಂದರೆ ನಾವು ಸ್ವಂತಕ್ಕೆ ಕೊಟ್ಟಿಲ್ಲ ಇದನ್ನು. ಈಗ ಸರ್ಕಾರ ಹೆಂಗೆ ನಮಗೆ ಒಂದು ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಯೋಚನೆ ಹೆಂಗಾಯ್ತೋ ಹಾಗೆ ನಮ್ಮ ಊರವರು ನಮ್ಮ ಹೆಣ್ಮಕ್ಳಿಂದ ಸಹಾಯ ಆಗಲಿ ಅಂತ ಅವರು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಾವು ಅವರಿಗೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗ ಕೊಟ್ಟಿದ್ವಿ. ನಮ್ಮ ಊರು ಗಂಡು ಮಕ್ಕಳು ಮತ್ತು ನಮ್ಮ ಊರಿನ ಸಹಾಯ ಇಲ್ಲದೇ ನಾನು ಇದನ್ನು ನಾವು ಹೆಣ್ಮಕ್ಳೆಲ್ಲ ಬರೀ ಮಾಡೋಕ್ಕಾಗಲ್ಲ. ಎಲ್ಲರ ಸಹಾಯದಿಂದನೇ ನಾವು ದೇವಸ್ಥಾನ ಅಭಿವೃದ್ಧಿಗೆ ನಮ್ಮದು ಒಂದು ಕೈ ಸೇರಲಿ ಅಂತ ಅವ್ರ ಮನಸ್ಸು ಮಾಡಿರೋದ್ರಿಂದ ನಾವು ಮಾಡ್ತಾ ಇರೋದು. ಸರ್ಕಾರ ಮಹಿಳೆಯರ ಸಬಲೀಕರಣವನ್ನ ಒಂದು ಕಡೆ ಎಲ್ಲ ಸರ್ಕಾರಗಳು ಘೋಷಣೆ ಮಾಡಿದ್ವು. ಆ ಮಹಿಳೆಯರ ಸಬಲೀಕರಣ ಈ ಕಾಂಗ್ರೆಸ್ ಪಕ್ಷ ಮಾಡಿದ್ದು ಒಳ್ಳೇದಾಗಿದೆ ಅಂತ ಕೂಡ ತಾವು ಹೇಳ್ತಾ ಇದ್ದೀರಿ. ಹಾಂ ಸರ್, ಅವರು ಹಣ ಕೊಟ್ಟಿದ್ರಿಂದನೇ ತಾನೇ ಇವ್ರು ಹೇಳಿರೋದು. ಇವರು ಹೇಳಿದ್ರಿಂದ ನಾವು ಕೊಡ್ತಾಯಿದ್ದೀವಿ. ಈಗ ಸಹಾಯ ಅಂತ ಆ ಕಡೆಯಿಂದ ಬಂದಿರೋದ್ರಿಂದ ನಾವು ಈ ಕಡೆಯಿಂದ ಮಾಡೋಕ್ಕಾಗಿರೋದು. ಇಲ್ಲ ಅಂದರೆ ನಾವು ಸಹಾಯ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ನಮ್ಮ ಹತ್ರ ಹಣನೇ ಇಲ್ಲ ಅಂದರೆ ನಮಗೆ ಹೇಳ್ತಿದ್ರು ನಮ್ಮೂರವರು, ನಾವು ಆ ದೇವಸ್ಥಾನಕ್ಕೆ ನಾವು ಅಭಿವೃದ್ಧಿ ಮಾಡೋದಕ್ಕೆ ಕೊಡ್ತೀವಿ ಅನ್ನೋಕ್ಕೆ ನಮಗೆ ಮನಸ್ಸಿಗೆ ಬರ್ತೈತಾ? ಹಂಗೆ ಅವ್ರು ಕೊಟ್ಟಿರೋದ್ರಿಂದನೇ ನಾವು ಕೊಟ್ಟಿರೋದು. ಕೊಟ್ಟಾಗೈತೆ ನಮ್ಮ ಕಷ್ಟ ಸುಖಕ್ಕೂ ಆಗೈತಿ. ನಾವು ಎಲ್ಲರೂ ಹೋಗಾರೆ ಮಾಡೋಕ್ಕೆ ಗಂಡು ಮಕ್ಳಿಗೆ ಕೇಳೋಕ್ಕಾಗಲ್ಲ ರೀ. ನಾವು ಸ್ವತಂತ್ರಕ್ಕೆ ನಾವು ಇರ್ತತ್ತಲ್ಲ, ನಾವು ತಗೊಂಡು ಎಲ್ಲಾಗಲಿ ಹೋಗಿ ಬರ್ತೇವೆ ರೀ. ನಮಗೆ ಉಪಯೋಗ ಆಗೈತೆ ರೀ ಅದರಿಂದ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀರಾ? ಧನ್ಯವಾದ ಹೇಳ್ತೀವಿ ರೀ. ಓಕೆ, ಥ್ಯಾಂಕ್ ಯು.